ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ರಾಜ್ಯದಲ್ಲಿ ನಾವು ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ಜಾಗಗಳಲ್ಲಿ ಹೇಗೆ ಈ ಸ್ಕೂಟರ್ಗಳನ್ನು ಅಥವಾ ಸಾರಿಗೆ ಸಂಸ್ಥೆಯ ಬಸ್ಗಳನ್ನು ಅವಲಂಬಿತರಾಗಿರ್ತೀವೋ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಬಹುತೇಕ ಬಹಳಷ್ಟು ಜನರು ಮೆಟ್ರೋ ಮೇಲೆ ಅವಲಂಬಿತರಾಗಿರ್ತಾರೆ. ಬೆಂಗಳೂರಿಗರು ಮಾತ್ರ ಅಲ್ಲ, ಬೆಂಗಳೂರಿಗೆ ಕೆಲಸಕ್ಕೆ ಹೋಗುವಂಥವ್ರು ಅಕ್ಕಪಕ್ಕದ ಊರುಗಳಿಂದ ಅಥವಾ ಆಲ್ಮೋಸ್ಟ್ ಸುತ್ತಮುತ್ತ ಬೆಂಗಳೂರಿಗೆ ಕೆಲಸಕ್ಕೆ ಹೋಗುವಂಥವ್ರು, ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋವಂಥವ್ರು ಬೆಂಗಳೂರಿಗೆ ಬಸ್ಸಲ್ಲೋ ಅಥವಾ ಇನ್ನೊಂದು ಟ್ರೈನಲ್ಲೋ ಹೋದ ನಂತರ ಅಲ್ಲಿಂದ ಮೆಟ್ರೋಗಳ ಮೇಲೂ ಕೂಡ ಅವಲಂಬಿತರಾಗಿದ್ದಾರೆ. ಸೊ ಮೆಟ್ರೋ ಮೇಲೆ ಫುಲ್ ಡಿಪೆಂಡ್ ಆಗಿದ್ದಾರೆ ಅನ್ನುವಂತಹ ಸಮಯದಲ್ಲಿ ಮೆಟ್ರೋ ಅವ್ರು ಏನು ಮಾಡಿದರು, ಇವಾಗ ರೇಟ್ಗಳನ್ನು ಜಾಸ್ತಿ ಮಾಡಿದರು. ಮೊನ್ನೆ ಅಷ್ಟೇ ಅದು ಸಿಕ್ಕಾಪಟ್ಟೆ ದುಬಾರಿಯಾಗಿ ರೇಟನ್ನು ಜಾಸ್ತಿ ಮಾಡಿದರು. ಈ ಒಂದು ರೇಟ್ ಜಾಸ್ತಿ ಮಾಡಿದ್ರಿಂದ ಪ್ರಯಾಣಿಕರ ಸಂಖ್ಯೆ ತೀರಾ ಕಡಿಮೆ ಆಯಿತು. 1,04,000 ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿತ್ತು. ಇದನ್ನೆಲ್ಲ ಈಗ ಪರಿಗಣನೆಗೆ ತಗೊಂಡು ಮತ್ತೆ ಮೆಟ್ರೋ ರೇಟನ್ನು ಕಡಿಮೆ ಮಾಡಿದ್ದಾರೆ. ಎಲ್ಲೆಲ್ಲಿಗೆ ಎಷ್ಟೆಷ್ಟಿದೆ ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ಮೊನ್ನೆ ಅಷ್ಟೇ ಜಾಸ್ತಿ ಮಾಡಿದ ರೇಟ್ ಬಂದು ಮೆಟ್ರೋದಲ್ಲಿ 2 ಕಿಲೋಮೀಟರ್ವರೆಗೆ ಓಡಾಡಿದ್ರೆ 10 ರೂಪಾಯಿ, 2 ರಿಂದ 4 ಕಿಲೋಮೀಟರ್ವರೆಗೆ ಓಡಾಡಿದ್ರೆ 20 ರೂಪಾಯಿ, 4 ರಿಂದ 6 ಕಿಲೋಮೀಟರ್ವರೆಗೆ ಓಡಾಡಿದ್ರೆ 30 ರೂಪಾಯಿ, 6 ರಿಂದ 8 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದಕ್ಕೆ 40 ರೂಪಾಯಿ, 8 ರಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ವ್ಯಾಪ್ತಿಗೆ 50 ರೂಪಾಯಿ, 10 ರಿಂದ 15 ಕಿಲೋಮೀಟರ್ ದೂರ ಪ್ರಯಾಣಕ್ಕೆ 60 ರೂಪಾಯಿ, 15 ರಿಂದ 20 ಕಿಲೋಮೀಟರ್ ದೂರ ಪ್ರಯಾಣಕ್ಕೆ 70 ರೂಪಾಯಿ, 20 ರಿಂದ 25 ಕಿಲೋಮೀಟರ್ ದೂರ ಪ್ರಯಾಣಕ್ಕೆ 80 ರೂಪಾಯಿ, 25 ರಿಂದ 30 ಕಿಲೋಮೀಟರ್ ದೂರ ಪ್ರಯಾಣಕ್ಕೆ 90 ರೂಪಾಯಿ, 30 ಕಿಲೋಮೀಟರ್ಗಿಂತ ಮೇಲ್ಪಟ್ಟರು 90 ರೂಪಾಯಿಯನ್ನು ನಿಗದಿಯನ್ನು ಮಾಡಿದರು. ಇದು 2 ದಿನಗಳ ಹಿಂದಷ್ಟೇ ನಡೆದಂತಹ ಘಟನೆ. ಈ ರೀತಿ ಯಾವಾಗ ದರ ಏರಿಕೆ ಮಾಡಿದ್ರು, ಸೊ ತುಂಬ ಜನ ಮೆಟ್ರೋ ಮೇಲೆ ಅವಲಂಬಿತರಾಗಿದ್ದರು. ಸೊ ಒಂದು ರೀತಿಯಾಗಿ ಮೆಟ್ರೋಗೂ ಕೂಡ ಸಿಕ್ಕಾಪಟ್ಟೆ ಲಾಭ ಇತ್ತು. ಆದರೆ ಈ ರೀತಿ ಮಿಡಲ್ ಕ್ಲಾಸ್ ಅವರು, ಸಾಮಾನ್ಯ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್ ಅವರೇ ಹೆಚ್ಚಿಗೆ ಓಡಾಡುವಂಥದ್ದು. ಶ್ರೀಮಂತರು ಓಡಾಡ್ತಾರೆ, ಬಟ್ ಆದರೆ ಅವರೆಲ್ಲ ಜಾಸ್ತಿ ಕಾರ್ನೇ ಅವಲಂಬಿತರಾಗಿರ್ತಾರೆ. ಸೊ ಮಿಡಲ್ ಕ್ಲಾಸ್ ಅವ್ರ ಮೇಲೆ ಒಂದು ಬರೆ ಎಳೆದಂತೆ ಆಗಿದೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ರೇಟ್ ಜಾಸ್ತಿ ಆಗಿದ್ದು ನೋಡಿ ಈಗ ಹಿಂಗಿದ್ರೂ ಉಚಿತ ಬಸ್ ಇದೆ. ಸೊ ಇದ್ದಿದ್ದ ಸಂಖ್ಯೆಯಲ್ಲಿ, ಯಾಕಂದರೆ ಕಳೆದ ಬುಧವಾರ ಬಂದು 8,67,660 ಜನ ಪ್ರಯಾಣಿಕರು ಪ್ರಯಾಣ ಮಾಡಿದರು. ಈಗ ನಿನ್ನೆ ಬುಧವಾರ ಬಂದು 7,62,811, ಆಲ್ಮೋಸ್ಟ್ 1,04,000 ಪ್ರಯಾಣಿಕರು ಡೌನ್ ಆಗಿದ್ದರು, ಕಡಿಮೆ ಆಗಿದ್ದರು. ಸೊ ಮೆಟ್ರೋಗೊಂದು ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಸ್ವಂತ ವೆಹಿಕಲಲ್ಲಿ ಓಡಾಡಿದ್ರು, ಜೊತೆಗೆ ಉಚಿತ ಬಸ್ ಪ್ರಯೋಜನವನ್ನು ಕೂಡ ಪಡ್ಕೊಂಡಿದ್ರು. ಇದನ್ನೆಲ್ಲ ಮನಗಂಡು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಎಲ್ಲ ಆಕ್ರೋಶ, ಬೇಸರ ಎಲ್ಲವನ್ನು ಕೂಡ ವ್ಯಕ್ತಪಡಿಸಿದರು. ಇದನ್ನೆಲ್ಲ ನೋಡಿದಂತಹ ಸರ್ಕಾರ ಕೂಡ ಇದನ್ನೆಲ್ಲ ಗಮನಿಸಿತ್ತು. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೆಟ್ರೋಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಚನೆ ಕೊಟ್ಟ ನಂತರ ಈಗ BMRCL ವ್ಯವಸ್ಥಾಪಕರ ನಿರ್ದೇಶಕರು ಏನಿದ್ದಾರೆ ಮಹೇಶ್ವರ ರಾವ್, ಈ ಏರಿಕೆ ಏನಿತ್ತು, ದುಪ್ಪಟ್ಟು ಏರಿಕೆ ಎಲ್ಲೆಲ್ಲಾಗಿತ್ತು ಅಲ್ಲೆಲ್ಲವೂ ಕೂಡ ಕಡಿಮೆ ಮಾಡಿದ್ದಾರೆ. ಆದರೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ರೇಟ್ ಏನಿತ್ತು ಅದನ್ನು ಅಷ್ಟರಲ್ಲೇ ಇಟ್ಕೋತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಫೆಬ್ರವರಿ 14 ಅಂದರೆ ಇವತ್ತಿನಿಂದ ರೇಟ್ನ ಮತ್ತೆ ಕಡಿಮೆ ಮಾಡಿದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಕಡಿಮೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಮೆಜೆಸ್ಟಿಕ್ನಿಂದ ರೇಷ್ಮೆ ಸಂಸ್ಥೆಗೆ 70 ರೂಪಾಯಿ ನಿಗದಿಯಾಗಿತ್ತು. ಈಗ ಫೆಬ್ರವರಿ 14ರಿಂದ ಅದು 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಬೈಯಪ್ಪನಹಳ್ಳಿಗೆ 60 ರೂಪಾಯಿ ಇತ್ತು, ಈಗ ಮತ್ತೆ 50 ರೂಪಾಯಿ ಆಗಿದೆ. ಜಾಲಹಳ್ಳಿಯಿಂದ ರೇಷ್ಮೆ ಸಂಸ್ಥೆಗೆ 90 ರೂಪಾಯಿ ಇತ್ತು, ಅದನ್ನು ಬದಲಾವಣೆ ಮಾಡಿಲ್ಲ. ಮೆಜೆಸ್ಟಿಕ್ನಿಂದ ವೈಟ್ಫೀಲ್ಡ್ಗೆ 90 ರೂಪಾಯಿ ಇತ್ತು, ಈಗ 80 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟಕ್ಕೆ 70 ರೂಪಾಯಿ ಇತ್ತು, ಈಗ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ವಿಧಾನಸೌಧಕ್ಕೆ 20 ರೂಪಾಯಿ ಇತ್ತು, ಅದನ್ನು 10 ರೂಪಾಯಿ ಮಾಡಿದ್ದಾರೆ. ಮೆಜೆಸ್ಟಿಕ್ನಿಂದ ಕಬ್ಬನ್ ಪಾರ್ಕ್ಗೆ 20 ರೂಪಾಯಿ ಇತ್ತು, ಅದು 20 ರೂಪಾಯಿನೇ ಇರುತ್ತೆ. ಸೊ ಮೆಟ್ರೋ ಕನಿಷ್ಠ ದರ ಮತ್ತು ಗರಿಷ್ಠ ದರದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಇದನ್ನು ಮರುಪರಿಶೀಲನೆ ನಡೆಸುವಂತಂದರೆ ಏರಿಕೆ ಏನು ಮಾಡಿದ್ರು ಅದ್ರ ಬಗ್ಗೆ ಮರುಪರಿಶೀಲನೆ ನಡೆಸಿ ಅಂದ್ಬಿಟ್ಟು CM ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟ ನಂತರ ಗುರುವಾರ ಸುದ್ದಿಗೋಷ್ಠಿ ನಡೆಸಿ BMRCL ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಮಹೇಶ್ವರ ರಾವ್ ಅವರೇನು ಎಲ್ಲೆಲ್ಲಿ ಡಬಲ್ ರೇಟ್ ಏರಿಕೆ ಆಗಿದೆ ಹಂತವಾಗಿ ಮರ್ಜ್ ಮಾಡುವ ಮೂಲಕ ದರ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಗರಿಷ್ಠ ಕನಿಷ್ಠ ಬದಲಾವಣೆ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಕನಿಷ್ಠ ದರ 10 ರೂಪಾಯಿ ಇರುತ್ತೆ, ಗರಿಷ್ಠ ದರ 90 ರೂಪಾಯಿ ಯಥಾಸ್ಥಿತಿ ಮುಂದುವರಿಯುತ್ತೆ. 70% 100% ದರ ಎಲ್ಲೆಲ್ಲಿ ಹೆಚ್ಚಿಗೆ ಆಗಿತ್ತು ಅಲ್ಲಿ ಮಾತ್ರ 30% ದರ ಕಡಿತವನ್ನು ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಸೊ ಇದೇನಂತ ಅಂತಂದರೆ 100 ರೂಪಾಯಿ ರೇಟ್ ಜಾಸ್ತಿ ಮಾಡಿಬಿಟ್ಟು ಆಮೇಲೆ 10 ರೂಪಾಯಿ 20 ರೂಪಾಯಿ ರೇಟ್ ಕಡಿಮೆ ಮಾಡ್ತಾರಲ್ಲ, ಅಂದರೆ ಇಲ್ಲಿ ಆ ಥರ ಅಲ್ಲ. ಹೇಳಿದ್ದು 100% ರೇಟ್ ಜಾಸ್ತಿ ಮಾಡಿಬಿಟ್ಟು 30% ಮಾತ್ರ ಕಡಿಮೆ ಮಾಡ್ತಾಯಿದ್ದಾರೆ. ಸೊ ಇದೊಂಥರ ಏನೋ ತಲೆ ಸಾವಿರದಂಗೆ ಆಗಿದೆ. ಯಾಕಂದರೆ ಮೆಟ್ರೋ ಮೇಲೆ ತುಂಬ ಜನ ಅವಲಂಬಿತರಾಗಿದ್ದರು. ದಿನನಿತ್ಯದ ಕೆಲಸಗಳಿಗೆ, ಆಫೀಸ್ಗಳಿಗೆ, ಫ್ಯಾಕ್ಟ್ರಿಗಳಿಗೆ ಹೋಗೋರೆಲ್ಲ ಆಲ್ಮೋಸ್ಟ್ ಮೆಟ್ರೋನೇ ಡಿಪೆಂಡ್ ಆಗಿದ್ದರು. ಸೊ ಈ ರೀತಿ ಡಿಪೆಂಡ್ ಆಗಿರುವಂಥ ಸಮಯದಲ್ಲಿ ಕೈ ಕೊಡ್ತಾರಲ್ಲ, ಆ ರೀತಿ ಆಗೋಗಿದೆ.
ಸೊ ಇದನ್ನ ಇನ್ನೂ ಪರಿಷ್ಕರಣೆ ಮಾಡಿ, ಯಾಕಂದರೆ ಬೇರೆ ಆದಾಯ ತಗೊಳ್ಳುವಂತಹ ಜಾಗಗಳು ಬೇಜಾನಿದೆ, ಅಲ್ಲೆಲ್ಲ ತೊಗೊಬೋದು. ಇದು ದಿನನಿತ್ಯ ಬಳಸುವಂತಹ ಜಾಗಗಳಲ್ಲಿ ಇದೊಂದು ಮೆಟ್ರೋ ರೇಟನ್ನು ಈ ಥರ ದುಬಾರಿ ಮಾಡಿದ್ದು ಸರಿಯಲ್ಲ ಅನ್ನೋದೇ ಎಲ್ಲ ಒಂದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಇದನ್ನು ಮತ್ತೆ ಪರಿಷ್ಕರಣೆ ಮಾಡಿ ಮತ್ತೆ ಹಳೆ ದರ ಏನಿತ್ತು ಅದಕ್ಕೊಂದು ಶೇಕಡ 10-15% ಮಾತ್ರ ಜಾಸ್ತಿ ಮಾಡಿದರೆ ಸಾರ್ವಜನಿಕರಿಗೂ ಅನುಕೂಲ ಆಗಬಹುದು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯನೇ ಅಂತ ಹೇಳ್ಬೋದು. ಇದಿಷ್ಟು ಹೊಸ ರೇಟ್ಗಳು. ಸೊ ಇದು ಬೆಂಗಳೂರಲ್ಲಿ ಓಡಾಡೋರಿಗೆ ಮಾತ್ರ ಅನುಕೂಲ ಆಗುತ್ತೆ ಈ ಒಂದು ವಿಡಿಯೋ, ಬೇರೆ ಯಾರಿಗೂ ಅಷ್ಟೇನು ಯೂಸ್ ಆಗಲ್ಲ ಅಂತ ಅನ್ಕೋತೀನಿ. ಇರಲಿ, ಹೊಸ ದರಗಳು ನೋಡಿಕೊಂಡು ಓಡಾಡ್ಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.